ಮಕರ ರಾಶಿಯವರಿಗೆ ಇಷ್ಟು ದಿವಸ ಪಟ್ಟಂತ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗೋ ಸಮಯ ಬಂದಿದೆ. ನಿಮ್ಮ ಜೀವನದ ಒಂದು ಸುವರ್ಣ ಕಾಲ ಈಗ ಆರಂಭ ಆಗ್ತಾ ಇದೆ. ಹಣ ಮತ್ತು ಯಶಸ್ಸಿನ ದಾರಿ ಈಗ ಓಪನ್ ಆಗ್ತಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಈ ತಿಂಗಳಲ್ಲಿ ನಿಮಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಹಾಗೆ ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ 17ನೇ ತಾರೀಕು ಸೂರ್ಯಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ ಬುಧ ಗ್ರಹ ಕೂಡ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳ ಸ್ಥಾನಮಾನ ಅಂತ ನೋಡೋದಾದ್ರೆ ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ರೆ ಮೀನ ರಾಶಿನಲ್ಲಿ ಶನಿಗ್ರಹ ಸ್ಥಿತನಾಗಿರ್ತಾನೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯಗ್ರಹಗಳು ಸ್ಥಿತವಾಗಿರ್ತವೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ರೆ ಶುಕ್ರ ಗ್ರಹ ತುಲಾ ರಾಶಿನಲ್ಲಿ ಸ್ಥಿತವಾಗಿರ್ತವೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಕರ ರಾಶಿಯವರಿಗೆ ಗುರುಬಲ ಬಂದಾಗಿದೆ. 7ನೇ ಮನೆಯಲ್ಲಿ ಗುರು ಕೂತ್ಕೊಂಡು ಲಗ್ನದ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದಾಗಿರ್ಬೋದು, ಮದುವೆ ಮುಂಜಿಗಳಾಗಿರ್ಬೋದು ಅಥವಾ ಹೋಮ ಹವನಗಳಾಗಿರ್ಬೋದು ನಡೆಯುವಂಥ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಸಮಯನ ನೀವು ಉಪಯೋಗ ಮಾಡ್ಕೋಬೇಕು. ಹಾಗೆ 2ನೇ ಮನೆಗೂ ಕೂಡ ರಾಹು ಸ್ಥಿತನಾಗಿದ್ದಾನೆ. ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಯಾರಿಗಾದ್ರೂ ಆ ಥರ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಅಂದರೆ ಮೊದಲೇ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ತಕ್ಕ ಪ್ರಿಕಾಷನ್ ತಗೊಳ್ಳಿ. ಇಲ್ಲಾಂದರೆ ಮೇಜರ್ ಪ್ರಾಬ್ಲಮ್ಗಳಾಗೋ ಸಾಧ್ಯತೆಗಳಿರುತ್ತೆ. ಏನೇ ಒಳ್ಳೆ ಸಮಯಗಳು ಬಂದಿದ್ರೂ ಕೂಡ 8ನೇ ಮನೆಯಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಆಪರೇಷನ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಹುಷಾರಾಗಿರಿ. ಏನೇ ಸಮಸ್ಯೆ ಬಂದರೂ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳಿ. ಅಥವಾ ಮೊದಲೇ ಈ ರೀತಿ ಸಮಸ್ಯೆಗಳು ನಿಮ್ಗೆ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ, ಸೊ ಅದಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಹಾಗೆ 3ನೇ ಮನೆ ಅಂತ ಬಂದಾಗ ಶನಿ ಸ್ಥಿತನಾಗಿದ್ದಾನೆ. ಅಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ 3ನೇ ಮನೆಯಲ್ಲೇ ಸ್ಥಿತನಾಗಿದ್ದು ಗುರು ದೃಷ್ಟಿ ಕೂಡ 3ನೇ ಮನೆ ಮೇಲೆ ಬಿದ್ದಿದೆ. ಸೊ ಇದರಿಂದ ಏನಾಗುತ್ತೆ, ರಾಶಾಧಿಪತಿ ಮೇಲೆ ಗುರು ದೃಷ್ಟಿ ಬಿದ್ದಂಗಾಯಿತು. ಸೊ ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತೀವಲ್ವಾ. ಸೊ ಇನ್ಮೇಲೆ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಮಾಡುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಸ್ನೇಹಿತರಿಂದ ಸಹಾಯ ಆಗುವಂಥದ್ದು ಮತ್ತು ನಿಮ್ಮ ಸಿಬ್ಲಿಂಗ್ಸಿಂದ ಸಹಾಯ ಆಗುವಂಥದ್ದು ಒಳ್ಳೆ ಸಮಯ ಅಂತೂ ಬಂದಿದೆ. ಅದನ್ನು ಉಪಯೋಗ ಮಾಡ್ಕೋಬೇಕಷ್ಟೇ ನೀವು. ಇನ್ನು ನಿಮಗೆ ನೋಡಿ, ನಿಮ್ಮ 7ನೇ ಮನೆಯಲ್ಲಿ ಗುರು ಮತ್ತು ಕುಜ ಗ್ರಹಗಳು ಸ್ಥಿತವಾಗಿದ್ದಾವೆ. ಕುಜ 7ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ ಕುಜ ಕುತ್ಕೊಂಡಿರೋದ್ರಿಂದ ಸಣ್ಣ ಪುಟ್ಟ ಜಗಳಗಳನ್ನ ತೊಗೊಂಬಂದು ಕೊಡ್ತಾನೆ. ಅದು ಬೇಡದೇ ಇರೋಂಥ ವಿಚಾರನೇ ಆಗಿರುತ್ತೆ. ಅದಕ್ಕೆಲ್ಲ ಜಗಳನೇ ಆಡದೇ ಇರೋಂಥ ವಿಚಾರ ಆಗಿರುತ್ತೆ. ಚಿಕ್ಕ ವಿಚಾರ ಹಂಗೆ ದೊಡ್ಡದಾಗಿ ದೊಡ್ಡ ಜಗಳಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಜಗಳ ಬರ್ತಾ ಇದೆ ಅಂತಂದಾಗ ಇವಾಗ ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಅಥವಾ ಆ ಥರದ ನಿರ್ಧಾರ ತೊಗೊಳ್ಳೋದು, ಸುಮ್ಮನೆ ಸಿಡ್ಕೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ನಿಮ್ಮ ಮನ್ಸಿಗೂ ನೋವಾಗಿ ನೀವು ಸ್ವಲ್ಪ ಟ್ರಿಗರ್ ಆಗ್ತೀರಾ. ಆದರೆ ಸ್ವಲ್ಪ ಶಾಂತಚಿತ್ತವಾಗಿ ಆಯಿತು ಬಿಡು, ಇವಾಗ ಸಮಯ ನಮ್ದಲ್ಲ, ಇನ್ನು ಸ್ವಲ್ಪ ದಿವಸ ಸೈಲೆಂಟಾಗಿ ಇದ್ದು ಬಿಡೋಣ ಅಂತ ಅಂದ್ಕೊಂಡ್ಬಿಟ್ರೆ ಮೇಜರ್ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು. ಹಾಗೆ ನೋಡಿ, ನಿಮಗೆ 8ನೇ ಮನೆಯಲ್ಲಿ ಕೇತು ಹಾಗೂ ಸೂರ್ಯಗ್ರಹಗಳು ಸ್ಥಿತವಾಗಿದ್ದಾವೆ. ಆಗಲೇ ಹೇಳಿದೆ ಆಪರೇಷನ್ಗಳಾಗೋ ಸಾಧ್ಯತೆಗಳಿರುತ್ತೆ ಅಂತ. ಹಾಗೆ 8ನೇ ಮನೆ ಅಧಿಪತಿ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಾಗುತ್ತೆ. ಅಥವಾ ನೀವೇನಾದರೂ ಗೌರ್ಮೆಂಟ್ ಉದ್ಯೋಗಿಗಳಾಗಿದ್ದರೆ ಯಾವುದಾದ್ರೂ ಹಣ ಬರಬೇಕಿದ್ರೆ ಹಣಗಳು ಬರುವಂಥ ಚಾನ್ಸಸ್ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಒಂಥರ ನಿಮಗೆ ಅದೃಷ್ಟನೂ ಕೂಡ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ನೆಗೆಟಿವ್ ಇದೆ, ಪಾಸಿಟಿವ್ ಕೂಡ ಇದೆ, ಎರಡೂ ನಾವು ತಗೋಬೇಕಾಗುತ್ತೆ. ಹಾಗೆ ಸೂರ್ಯ 8ನೇ ಮನೆಯಿಂದ 9ನೇ ಮನೆಗೂ ಕೂಡ ಸ್ಥಿತನಾಗ್ತಾನೆ. ಆವಾಗ ನಿಮಗೆ ಇನ್ನಷ್ಟು ಅದೃಷ್ಟಕರವಾದ ಬದಲಾವಣೆಗಳನ್ನ ನೋಡ್ಬೋದು. ಯಾಕಂದರೆ 9ನೇ ಮನೆ ಅಧಿಪತಿನೂ ಅದೇ ಜಾಗದಲ್ಲೇ ಕುತ್ಕೊಂಡಿದ್ದಾನೆ, ಸೂರ್ಯನೂ ಕೂಡ ಅಲ್ಲೋಗಿ ಸೇರ್ಕೊತಾನೆ. ಇನ್ನಷ್ಟು ನಿಮಗೆ ಏನಾದರೂ ಅದೃಷ್ಟಕರವಾದ ಒಂದು ವಿಚಾರಗಳು ಬರುವಂಥದ್ದಾಗಿರ್ಬೋದು, ಮನೇಲಿ ಒಳ್ಳೇದಾಗೋದಾಗಿರ್ಬೋದು, ಮನೇಲಿ ವಾತಾವರಣ ತುಂಬ ಖುಷಿಯಾದ ವಾತಾವರಣ ಕ್ರಿಯೇಟ್ ಆಗೋದಾಗಿರ್ಬೋದು, ಈ ರೀತಿಯಾದ ಒಳ್ಳೆ ಸಮಯನ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು 10ನೇ ಮನೆಯಲ್ಲಿರುವಂತಹ ಶುಕ್ರ ಗ್ರಹನು ತನ್ನ ಸ್ವಕ್ಷೇತ್ರದಲ್ಲಿ ಕುತ್ಕೊಂಡಿರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು,
ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಬರಬೇಕಾಗಿರೋ ಹಣ ಬರುವಂಥದ್ದು, ಬಿಸ್ನೆಸ್ ಡೆವಲಪ್ಮೆಂಟ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಕೆಲಸದಲ್ಲೂ ಕೂಡ ಉದ್ಯೋಗಸ್ಥರಿಗೂ ಕೂಡ ಏನಾದರೂ ಪ್ರಮೋಷನ್ ಆಗುವಂಥದ್ದು ಅಥವಾ ಏನಾದರೂ ಹೊಸ ಒಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದು ಅಥವಾ ಇಷ್ಟು ದಿವಸ ಇದ್ದಂಥ ಒಂದು ಕಠಿಣ ಸಮಸ್ಯೆ ಏನಿತ್ತು ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇರೋದಾಗಿರ್ಬೋದು. ಈ ರೀತಿ ಬದಲಾವಣೆನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ನಿಮಗೆ 11ನೇ ಮನೆ ಕೂಡ ಗುರುವಿನ ದೃಷ್ಟಿ. ನೀವು ಏನು ಕೆಲಸ ಮಾಡಿದ್ರೂ ಲಾಭ ಬರೋಕ್ಕೆ ಶುರುವಾಗುತ್ತೆ. ಯಾವ ಸಣ್ಣ ಪುಟ್ಟ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಏನೋ ಒಂದು ಪ್ರಾಫಿಟ್ ಬರ್ತಾ ಇದೆ ಅಪ್ಪ, ಲಾಸ್ ಅಂತೂ ಆಗಿಲ್ಲ. ನೋಡಿ, ಕೆಲವ್ರಿಗೆ ಏನಾಗುತ್ತೆ, ಇದು ಪ್ರಾಫಿಟ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ ಆಗಬಾರ್ದು ಅಂತ ಹೇಳ್ತಾರೆ. ಆದರೆ ಇವಾಗ ನಿಮಗೆ ಪ್ರಾಫಿಟ್ ಬರುವಂಥ ಒಂದು ಸಮಯ ಆಗಿರುತ್ತೆ. ಸೊ ಈ ಒಂದು ಒಳ್ಳೆ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಆಲ್ಮೋಸ್ಟು ಮಕರ ರಾಶಿಯವರಿಗೆ ಒಳ್ಳೆಯದೇ ಆಗ್ತಾ ಇದೆ. ನೆಗೆಟಿವಿಟಿ ಖಂಡಿತವಾಗ್ಲೂ ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗ್ತಾ ಇದೆ. ನಮ್ಗೆ ಗೊತ್ತು, ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಾ, ಸಾಕಷ್ಟು ನೋವು ಪಟ್ಟಿದ್ದೀರಾ. ಮಕರ ರಾಶಿಯವರಿಗೆ ಒಂದಲ್ಲ ಒಂದು ನೋವು ಹಿಂಸೆನ ಅನುಭವಿಸ್ಕೊಂಡೇ ಬಂದಿದ್ದೀರಾ. ಇನ್ನು ಮೇಲೆ ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆದರೂ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನೀವು ಯಾವಾಗಲೂ ಕೂಡ ಶನಿ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ಕೊಳ್ಳುವಂಥದ್ದು, ಕಾಗೆಗಳಿಗೆ ಆಹಾರ ಹಾಕುವಂಥದ್ದು. ಪ್ರತಿ ಶನಿವಾರ ಸಾಯಂಕಾಲ 6 ಗಂಟೆ ನಂತರ ಯಾರಿಗಾದ್ರೂ ಏನಾದರೂ ಡೊನೇಟ್ ಮಾಡೋದು, ಊಟ ಬಟ್ಟೆ ಏನು ಬೇಕಾದ್ರೂ ಅಷ್ಟೇ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂತಹ ಮೇಜರ್ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು. ಇನ್ನು ಇಲ್ಲಿವರೆಗೂ ಕೂಡ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ನಡೀತಿದೆ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಕೂಡ ನಾವು ಹೇಳಿದ್ದೀವಿ. ಆದರೂ ಕೂಡ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಮೇಡಮ್ ನೀವು ಹೇಳ್ತಿದ್ದೀರಾ ಒಳ್ಳೇದಾಗತ್ತೆ ಅಂತ, ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಗೆ ನೆಗೆಟಿವ್ ಆಗ್ತಿದೆ ಅನ್ನೋರು ಕೂಡ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅವರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮಿಂಗ್ಸ್ ಇರಲ್ಲ, ಏನು ಇಲ್ಲದೆ ಹೋದರೂ ಕೂಡ ನಮ್ಮ ರಾಶಿ ಅದು, ನಮ್ಮ ನಕ್ಷತ್ರ ಇದು, ನಮ್ಮ ಹೆಸ್ರು ಥರ ಇಟ್ಟಿದ್ದಾರೆ ಅಂತ ಹೆಸ್ರು ಬಲದ ಮೇಲೆ ನೋಡೋಕ್ಕೆ ಹೋಗ್ತೀರಾ. ಅದು ತುಂಬಾ ರಾಂಗ್ ಕಾನ್ಸೆಪ್ಟ್. ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಎಲ್ಲ ಇತ್ತು ಅಂತಂದರೆ ನೀವು ಅದನ್ನು ಚೆಕ್ ಮಾಡಿಸ್ಕೊಂಡು ಅದರಲ್ಲಿ ಬರುವಂತಹ ರಾಶಿ ನಕ್ಷತ್ರನ ದಯವಿಟ್ಟು ಫಾಲೋ ಮಾಡಿ. ಖಂಡಿತವಾಗ್ಲೂ ಅದು ಅಕ್ಯುರೇಟ್ ಆಗುತ್ತೆ. ಅಥವಾ ನಿಮ್ಮ ದಶಾಭುಕ್ತಿಗಳೇನು ನಡೀತಿದೆ, ನಿಮಗೇನಾದರೂ ಇವಾಗ ದುಸ್ಥಾನದ ಅಧಿಪತಿಗಳದ್ದೇನಾದರೂ ದಶಾಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ನಾವೇ ಒಳ್ಳೆ ಫಲಗಳನ್ನ ಹೇಳಿದರೂ ಕೂಡ ನಿಮಗೆ ನೆಗೆಟಿವ್ ಫಲಗಳು ನಡೀತಾ ಇರುತ್ತೆ. ಅಂದರೆ ಒಳ್ಳೆ ಫಲಗಳಲ್ಲಿ ನೆಗೆಟಿವ್ ಫಲಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇನೆ. ಇನ್ನು ಒಳ್ಳೆ ಫಲಗಳು ನಾವೇನಾದರೂ ಹೇಳ್ತಿದ್ದು ಅಥವಾ ನೆಗೆಟಿವ್ ಏನಾದರೂ ನಾವು ಹೇಳ್ತಾ ಇದ್ದು ನಿಮ್ಮ ದಶಾಭುಕ್ತಿಗಳು ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಒಳ್ಳೆ ಫಲಗಳು ಅಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ದಶಾಭುಕ್ತಿ ಏನು ನಡೀತಿದೆ, ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಅದನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೂ ತಕ್ಕಾದ ಪರಿಹಾರಗಳನ್ನ ಮಾಡ್ಕೊಂಡು ಹೋಗಿ. ಸೊ ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದಿತ್ತು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.